ಓಂ ಶಾಂತಿ. ಬಾಬಾ ಇವತ್ತು ವಿಶೇಷವಾಗಿ ಮಕ್ಕಳೇ ಮಾಯೆ ಅರ್ಧ ಕಲ್ಪದ ಗಿರಾಕಿ ಹೋಗ್ತಾ ಇದೆ ಅಂತ ಏನು ಮಾಡುತ್ತೆ, ಬಹಳ ಸತಾಯಿಸುತ್ತೆ, ಬಹಳ ಹೆಚ್ಚು ಕಡಿಮೆಯನ್ನ ಮಾಡ್ತಾ ಹೋಗುತ್ತೆ. ಆದರೆ ನಾವು ಮಕ್ಕಳು ಏನು ಮಾಡಬೇಕು, ಮಾಯೆಯಿಂದ ಮುಕ್ತರಾಗಬೇಕು, ಮಾಯೆಯ ಗ್ರಹಚಾರತನದಿಂದ ಹೊರ್ಗಡೆ ಬರಬೇಕು. ಅಂದರೆ ಇವತ್ತು ಬಾಬಾ ಡಾಕ್ಟರ್ ಆಗಿ ಆ ಮಕ್ಕಳ ಎಲ್ಲ ರೀತಿಯಾದಂಥ ರೋಗವನ್ನು ವಾಸಿ ಮಾಡ್ತಾ ಇದ್ದಾರೆ. ಸುಪ್ರೀಂ ಸರ್ಜನ್ ಒಬ್ಬ ತಂದೆ ಅಂತ ಹೇಳಿದಾಗ ಅವರ ನೆನಪಿನಲ್ಲಿ ನಾನು ಆತ್ಮ ಎಷ್ಟು ಇರ್ತಾ ಹೋಗ್ತೀನಿ ಅಷ್ಟು ಬಾಬಾ ಹೇಳೋದು ವಿಜಯವನ್ನ ಮಕ್ಕಳೇ ಪಡ್ಕೊಳ್ತಾ ಹೋಗ್ತೀರಾ. ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 18/11/2024. ಮೀಟೆ ಬಚ್ಚೆ ಬಾಪ್ ಹೇ अविनाशी वैद्यो जो एक ही महामंत्र से तुम्हारे सब दुख ದೂರ್ ಕರ್ ದೇತಾ ಹೇ. ಬಾಬಾ ತಿಳಿಸ್ತಾರೆ, ಮಧುರವಾದಂತಹ ಮಕ್ಕಳೇ, ತಂದೆ ಅವಿನಾಶಿಯಾದ ವೈದ್ಯರಾಗಿದ್ದಾರೆ. ಒಂದು ಮಹಾ ಮಂತ್ರವನ್ನ ಕೊಟ್ಟು ನಮ್ಮ ಎಲ್ಲ ಪ್ರಕಾರದ ದುಃಖವನ್ನ ಸಮಾಪ್ತಿ ಮಾಡ್ತಾರೆ. ಅರ್ಥಾತ್ ಬಾಬಾ ಹೇಳೋದು ದೂರ ಮಾಡ್ತೀನಿ ಮಕ್ಕಳೇ. प्रश्न, माया तुम्हारे बीच में विघ्न क्यों डालती है, कोई कारण बताओ. ಮಾಯೆ ನಮ್ಮ ಮಧ್ಯದಲ್ಲಿ ಬಹಳ ಏರುಪೇರನ್ನ ಮಾಡುತ್ತೆ, ವಿಘ್ನವನ್ನ ಆಗ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಯಾವುದಾದರೂ ಒಂದು ಕಾರಣವನ್ನ ಮಕ್ಕಳೇ ತಿಳಿಸಿ. उत्तर, क्योंकि तुम माया के बड़े ते बड़े ग्राहक हो. ಮಾಯೆಗೆ ದೊಡ್ಡದಕ್ಕಿಂತ ದೊಡ್ಡ ಗಿರಾಕಿಗಳು ಗ್ರಾಹಕರು ಯಾರು? ನಾವು ಮಕ್ಕಳೇ. उसकी ग्राहकी खत्म होती है इसलिए विघ्न डालती है. ಅದರ ಗಿರಾಕಿಗಳೆಲ್ಲ ದೂರ ಹೋಗ್ತಾ ಇದ್ದಾರೆ ಅಂತ ಅದೇನ್ ಮಾಡುತ್ತೆ, ಜೋರಾಗಿ ತನ್ನ ಕಡೆ ಪ್ರಭಾವವನ್ನ ಬೀರುತ್ತೆ. ಪ್ರಭಾವಶಾಲಿಯಾಗಿದೆ ಮಾಯೆ ಅಂತ ಹೇಳ್ತಾರೆ ಬಾಬಾ. ಜಬ್ ಅವಿನಾಶಿ ವೈದ್ಯು ತುಮೆ ದವಾ ದೇತಾ ಹೇ ತೋ ಮಾಯಾ ಕಿ ಬಿಮಾರಿ ಉತಲ್ತಿ ಹೇ ಇಸಿಲಿಯೇ ವಿಘ್ನೋಂ ಸೆ ಡರ್ನಾ ನಹಿ ಹೇ. ಯಾವಾಗ ಅವಿನಾಶಿಯಾದಂಥ ವೈದ್ಯ ಬಂದು ಔಷಧಿಯನ್ನ ಕೊಡ್ತಾರೆ ಅಂತ ಹೇಳಿದಾಗ ಕೆಲವೊಂದು ಕಾಯಿಲೆಗೆ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಜಾಸ್ತಿ ಆಗತ್ತೆ, ಅದೊಂದು ಸ್ವಲ್ಪ ಸಹನೆ ಮಾಡು, ಅದು ಒಳಗಡೆ ಇರೋ ಕಾಯಿಲೆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ. ನಾವು ಯಾವಾಗ ತಂದೆಯನ್ನ ತಿಳ್ಕೊಳ್ತೀವಿ, ತಂದೆಯನ್ನ ಅರ್ಥ ಮಾಡ್ಕೊಳ್ತೀವಿ, ಆಗ ನಮ್ಮ ಒಳಗಡೆ ಇರುವಂತ ಹಳೆಯ ಸಂಸ್ಕಾರಗಳು ಆಚೆ ಬರೋದಕ್ಕಿಂತ ಮುಂಚೆ ಬಹಳ ಹೆಚ್ಚು ಕಡಿಮೆ ಮಾಡುತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಅದಕ್ಕೆ ಯೋಚನೆ ಮಾಡಬೇಡಿ. ಇಸಿಲಿಯೇ ವಿಘ್ನ ಸೆ ಡರ್ನಾ ನಹಿ ಹೇ. ಆ ಕಾರಣ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ ವಿಘ್ನಕ್ಕೆ ಎದುರುಕೊಳ್ಬೇಡಿ ಅಂತ. ಮನ್ಮನಾಭೋಕೆ ಮಂತ್ರ ಸೆ ಮಾಯಾ ಭಾಗ್ ಜಾಯೇಗಿ. ಮನ್ಮನಾಭೋದ ಮಂತ್ರದಿಂದ ಮಾಯೆ ಏನ್ ಮಾಡುತ್ತೆ ಅಂತಿದ್ದಾರೆ ಬಾಬಾ, ಓಡೋಗ್ಬಿಡುತ್ತೆ ಮಕ್ಕಳೇ. ಯಾವುದೇ ರೀತಿಯಲ್ಲಿ ಹೆದರಿಕೆಯನ್ನ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಾಬೋರು. ಓಂ ಶಾಂತಿ. बाप बैठ बच्चों को समझाते हैं, मनुष्य मन की शांति कहा हैरान होते हैं. ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಮನುಷ್ಯರಿವತ್ತು ಅಯ್ಯೋ ನಾನು ತುಂಬಾ ಅಶಾಂತನಾಗಿದ್ದೀನಿ, ನನ್ನ ಮನಸ್ಸೇ ಸರಿ ಇಲ್ಲ, ಆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಶಾಂತಿ ಇಲ್ಲ ಅಂತ ಬಹಳ ಯೋಚನೆಯನ್ನ ಮಾಡ್ತಾರೆ. ರೋಜ್ कहते भी है ओम शांति, परंतु इसका अर्थ ना समझने के कारण शांति मांगते ही रहते हैं. ಪ್ರತಿನಿತ್ಯ ಓಂ ಶಾಂತಿ ಅಂತ ಹೇಳ್ತಾರೆ ಬಾಬಾ, ಆದ್ರೂ ಕೂಡ ಮನುಷ್ಯರೇನ್ ಮಾಡ್ತಾರೆ, ಇದರ ಯಥಾರ್ಥವಾದಂತ ಅರ್ಥವನ್ನ ತಿಳ್ಕೊಳ್ಳದಲೇ ಇರೋ ಕಾರಣ ನನಗೆ ನೆಮ್ಮದಿ ಬೇಕಪ್ಪ, ಶಾಂತಿ ಬೇಕಪ್ಪ ಅಂತ ಏನ್ ಮಾಡ್ತಾರೆ, ಬೇಡ್ತಾ ಹೋಗ್ತಾರೆ. कहते भी है आई एम आत्मा, अर्थात आई एम साइलेंस, हमारा स्वधर्म है
ಸೈಲೆನ್ಸ್. ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾರೆ, ನಾನು ಆತ್ಮನಾಗಿದ್ದೇನೆ, ಅರ್ಥಾತ್ ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿಯಾಗಿದೆ, ಐ ಆಮ್ ಇನ್ ಸೈಲೆನ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಫಿರ್ ಜಬ್ಕಿ ಸ್ವಧರ್ಮ ಶಾಂತಿ ಹೇ ತೋ ಫಿರ್ ಮಾಂಗ್ನಾ ಕ್ಯೂ? ಯಾವಾಗ ನನ್ನ ಆತ್ಮನ ಸ್ವಧರ್ಮ ಶಾಂತಿಯಾಗಿದೆ, ಮಕ್ಕಳೇ ಯಾಕೆ ಬೇಡೋದಕ್ಕೆ ಹೋಗ್ಬೇಕಾಗಿದೆ? ಅರ್ಥನ ಸಮಜ್ನೆ ಕೆ ಕಾರಣ ಫಿರ್ ಬಿ ಮಾಂಗ್ತೆ ರೆಹತೆ ಹೇ. ಅರ್ಥವನ್ನ ಯಥಾರ್ಥವಾದಂತ ರೀತಿಯಲ್ಲಿ ತಿಳ್ಕೊಳ್ದಲೇ ಇರೋ ಕಾರಣ ಮನುಷ್ಯರೇನ್ ಮಾಡ್ತಾ ಹೋಗ್ತಾರೆ, ಬೇಡ್ತಾ ಹೋಗ್ತಾರೆ. ತುಮ್ ಸಮಜ್ತೆ ವೋ ಯೇ ರಾವಣ ರಾಜ್ಯ ಹೇ, ಪರಂತು यह भी नहीं समझते कि रावण सारी दुनिया का आम और भारत का खास दुश्मन है, इसीलिए रावण को जलाते रहते हैं. ಮನುಷ್ಯರು ಇದನ್ನು ಕೂಡ ಅರ್ಥ ಮಾಡಿಕೊಂಡಿಲ್ಲ. ರಾವಣ ಇಡೀ ಪ್ರಪಂಚದವರು ಮತ್ತೆ ಭಾರತದ ಖಾಸ್ ಶತ್ರುವಾಗಿದ್ದಾರೆ. ಆ ಕಾರಣ ರಾವಣನನ್ನ ಏನ್ ಮಾಡ್ತಾರೆ, ಈಗ ನೋಡಿ ದಸರಾ ನಡೀತಾ ಇದೆ ಅಂತ ಹೇಳಿದಾಗ, ದಸರಾ ಬಂತು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ದಸರಾ ನಡೆದಾಗ ರಾವಣನನ್ನ ಒಂದೊಂದು ವರ್ಷ ಒಂದೊಂದು ಅಡಿ ಜಾಸ್ತಿ ಮಾಡಿ ಸುಡ್ತಾ ಹೋಗ್ತಾರೆ. ऐसा कोई भी मनुष्य जिसको कोई ವರ್ಷ ಜಲಾತೆ ವೋ, ಇಂಥ ಯಾವುದೇ ಮನುಷ್ಯನನ್ನ ವರ್ಷ ಕಾಸಾಗಿ ದೊಡ್ಡದಾಗಿ ಮಾಡಿ ಚಿತ್ರವನ್ನ ಯಾರನ್ನಾದ್ರೂ ಸುಡ್ತಾರ ಮಕ್ಕಳೇ? ಸುಡ್ತಾ ಇದ್ದಾರಾ? ಏನು इनको तो जन्म जन्मांतर कल्प कल्पांतर जलाते आए हैं, क्योंकि ये तुम्हारा दुश्मन बहुत बड़ा है. ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಸುಡ್ತಾ ಬರ್ತಾರೆ. ಏಕೆಂತ ಹೇಳಿದ್ರೆ ನಮ್ಮ ದೊಡ್ಡ ಶತ್ರು ಅಂತ ಹೇಳ್ತಾರೆ ಬಾಬಾ. ಪಾಂಚ್ ವಿಕಾರೋ ಮೇ ಸಬ್ ಫಸ್ತೆ ಹೇ, 5 ವಿಕಾರಗಳಲ್ಲಿ ಎಲ್ಲರೂ ಕೂಡ ಸಿಕ್ಕಾಕೊಳ್ತಾರೆ. ಜನಮ್ ಹಿ ಭ್ರಷ್ಟಾಚಾರ ಸೆ ಹೋತಾ ಹೇ ತೋ ರಾವಣ ಕಾ ರಾಜ್ಯ ಹುವಾ, ಜನ್ಮನೇ ಭ್ರಷ್ಟಾಚಾರದಿಂದ ಜನ್ಮವಾಗುತ್ತೆ ಅಂತ ಹೇಳಿದಾಗ ಬಾಬಾ ಹೇಳ್ತಾ ಇದ್ದಾರೆ, ರಾವಣನ ರಾಜ್ಯವಲ್ವಾ ಮಕ್ಕಳೇ? ಇಸ್ ಸಮಯ ಅತಃ ದುಃಖ ಹೇ, ಇಸ್ಕೋ ನಿಮಿತ್ ಕೌನ್? ಈ ಸಮಯದಲ್ಲಿ ಅಪಾರವಾದಂತಹ ಅತಹವಾದಂತಹ ದುಃಖವಿದೆ. ದುಃಖಕ್ಕೆ ನಿಮಿತ್ತರ್ ಯಾರು? ಆ ಪಕ್ಕದ ಮನೆಯವರ, ಎದುರುಗಡೆ ಇರೋರ, ಸುತ್ತಮುತ್ತ ಇರೋರ, ನನ್ನ ಜೊತೆಯಲ್ಲಿರೋರ, ಯಾರು ನನ್ನ ದುಃಖಕ್ಕೆ ಕಾರಣ? रावण, ये कोई को पता नहीं दुख किस कारण होता है. ಇದು ಯಾರಿಗೂ ಕೂಡ ಗೊತ್ತಿಲ್ಲ ದುಃಖ ಅನ್ನೋದು ಯಾವ ಒಂದು ಕಾರಣಕ್ಕೆ ಆಗತ್ತೆ. ಯತೋ ರಾಜ್ಯ ಹಿ ರಾವಣ ಕಾ ಹೇ, ಈ ಒಂದು ರಾಜ್ಯನೇ ಬಾಬಾ ಏನ್ ಹೇಳ್ತಿದ್ದಾರೆ, ರಾವಣನ ರಾಜ್ಯವಾಗಿದೆ ಮಕ್ಕಳೇ. ಸಬ್ಸೆ ಬಡಾ ದುಶ್ಮನ್ ಯಾ ಹೇ, ಎಲ್ಲರಿಗಿಂತ ದೊಡ್ಡ ಶತ್ರು ಯಾರು? ಇವರೇ ಆಗಿದ್ದಾರೆ. ಹರ್ ವರ್ಷ ಉಸ್ಕಿ ಎಫಿಸಿ ಬನಾಕರ್ ಜಲಾತೆ ರೆಹತೆ ಹೇ, ಪ್ರತಿ ವರ್ಷ ಅವರ ಚಿತ್ರವನ್ನ ಮಾಡಿ ಏನ್ ಮಾಡ್ತಾ ಹೋಗ್ತಾರೆ, ಸುಡ್ತಾ ಹೋಗ್ತಾರೆ. ದಿನ್ ಪ್ರತಿದಿನ ಅವ್ರ ಹಿ ಬಡಾ ಬನಾತೆ ಜಾತೆ ಹೇ, ದಿನ ಪ್ರತಿದಿನ ಡೇ ಬೈ ಡೇ ಬಾಬಾ ಹೇಳ್ತಾ ಇದ್ದಾರೆ ದೊಡ್ಡದನ್ನಾಗಿ ಮಾಡ್ತಾರೆ ಮಕ್ಕಳೇ, ಸುಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಬಾಬಾ. ದುಃಖ ಬಿ ಬಡ್ ಜಾತಾ ಹೇ, ದುಃಖನೂ ಕೂಡ ಏನಾಗುತ್ತೆ ಅಂತಿದ್ದಾರೆ ಬಾಬಾ, ಜಾಸ್ತಿ ಆಗ್ತಾ ಹೋಗತ್ತೆ. ಇತ್ನೆ ಬಡೆ ಬಡೆ ಸಾಧು ಸಂತ್ ಮಹಾತ್ಮಾಯೇ ರಾಜಾಯೇ आदि है, परंतु एक को भी पता नहीं है कि रावण हमारा दुश्मन है, जिसको हम वर्ष जलाते हैं. ಬಾಬಾ ಹೇಳ್ತಾ ಇದ್ದಾರೆ ದುಃಖನೂ ಕೂಡ ಜಾಸ್ತಿ ಆಗತ್ತೆ. ಇಷ್ಟು ದೊಡ್ಡ ದೊಡ್ಡ ಸಾಧು ಸಂತರು ಮಹಾತ್ಮರು ರಾಜರುಗಳು ಒಬ್ರಿಗೂ ಕೂಡ ಗೊತ್ತಿಲ್ಲ ರಾವಣ ನಮ್ಮ ದೊಡ್ಡ ಶತ್ರುವಾಗಿದ್ದಾರೆ. ಯಾರನ್ನ ವರ್ಷ ಬಾಬಾ ಹೇಳ್ತಾ ಇದ್ದಾರೆ ಸುಡ್ತಾ ಹೋಗ್ತಾರೆ. ಅವ್ರ ಫಿರ್ ಖುಷಿ ಮನಾತೆ ಹೇ, ಸುಟ್ಟ ನಂತರ ಬಹಳ ಖುಷಿಯನ್ನ ಬಾಬಾ ಹೇಳ್ತಾರೆ ಮಕ್ಕಳೇ ಆಚರಣೆಯನ್ನ ಮಾಡ್ತಾರೆ ಅಂತ. ಸಮಜ್ತೆ ಹೇ ರಾವಣ ಮರ ಅವ್ರ ಲಂಕಾ ಕೆ ಮಾಲಿಕ್ ಬನೆ,
ತಿಳ್ಕೊಳ್ತಾರೆ ರಾವಣ ಸತ್ ಹೋದ, ನಾವು ಲಂಕೆಯ ಮಾಲೀಕರಾದ್ವಿ ಅಂತ. ಪರಂತು ಮಾಲೀಕ್ ಬಂತೆ ನಹಿ ಹೇ, ಆದ್ರೆ ಯಾರೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಲಂಕೆಯ ಮಾಲೀಕರಾಗ್ಲಿಲ್ಲ. ಕಿತ್ನಾ ಪೈಸಾ ಖರ್ಚಾ ಕರ್ತೆ ಹೇ, ಬಾಪ್ ಕೇತೆ ಹೇ ತುಮಕೋ ಇತ್ನೆ ಅನ್ಗಿನಿತ್ ಪೈಸೆ ದಿಯೆ ಸಬ್ ಕಹಾ ಗವಾಯೆ. ಎಷ್ಟೊಂದು ದುಡ್ಡನ್ನ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಖರ್ಚನ್ನ ಮಾಡ್ತಾ ಹೋಗ್ತಾರೆ. ತಂದೆ ಹೇಳ್ತಾರೆ ನಾನು ಕರಗಲಾರದಷ್ಟು ಆ ಖಜಾನೆಯನ್ನ ಕೊಟ್ಟಿದ್ದೆ, ಏನ್ ಮಾಡಿದ್ರಿ ಮಕ್ಕಳೇ? ನೋಡಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕರಗಲಾರದಂತಹ ಖಜಾನೆಯ ಮಾಲೀಕರಾಗಿದ್ರೆ ನಾನು ಕೊಟ್ಟೆ ಮಕ್ಕಳೇ, ವಿಶ್ವದ ಮಾಲೀಕರಾಗಿದ್ರೆ ಕೊಟ್ಟಿದ್ದನ್ನ ಏನ್ ಮಾಡಿದ್ರಿ, ಎಲ್ಲಿ ಕಳ್ಕೊಂಡ್ರಿ? ಬಾಬಾ ಎಲ್ಲಿ ಕಳ್ಕೊಂಡ್ವಿ ಅಂದ್ರೆ ನಿನ್ನ ಮಂದಿರವನ್ನೇ ಕಟ್ಟಿ ಅದು ಇದು ಮಾಡಿ ಎಲ್ಲ ಕಳ್ಕೊಂಡು ಕೂತಿದೀವಿ ಅಂತ ಹೇಳ್ತಾರೆ ಕೆಲವೊಂದು ಮಕ್ಕಳು. ದಶೇರೆ ಪರ್ ಲಾಖೋ ರೂಪಾಯಿ ಖರ್ಚಾ ಕರ್ತೆ ಹೇ, ರಾವಣ ಕೋ ಮಾರ್ಕರ್ ಫಿರ್ ಲಂಕಾ ಕೋ ಲೂಟ್ತೆ ಹೇ. ದಸರಾ ಬಂತು ಅಂತ ಹೇಳಿದಾಗ ಲಕ್ಷಾಂತರ ರೂಪಾಯಿಯನ್ನ ಖರ್ಚನ್ನ ಮಾಡ್ತಾರೆ. ರಾವಣನನ್ನ ಸುಟ್ಟಾಕಿ ಸಾಯಿಸಿ ಲಂಕೆಯನ್ನ ಲೂಟಿ ಮಾಡ್ತಾರೆ. ಕುಚ್ ಭಿ ಸಮಜ್ತೆ ನಹಿ ರಾವಣ್ ಕೋ ಕ್ಯೂ ಜಲಾತೆ ಹೇ, ಏನು ಕೂಡ ಅರ್ಥ ಗೊತ್ತಿಲ್ಲ ಮಕ್ಕಳೇ, ರಾವಣನನ್ನ ನಾವು ಯಾಕೆ ಸುಡ್ತಾ ಇದ್ದೀವಿ? ಈ ಸಮಯ ಸಬ್ ಇನ್ ವಿಕಾರೋಂ ಕಿ ಜೈಲ್ ಮೇ ಪಡೆ ಹೇ, ಈ ಸಮಯದಲ್ಲಿ ಎಲ್ಲರೂ ವಿಕಾರದ ಜೈಲಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆಧಾ ಕಲ್ಪ ರಾವಣ್ ಕೋ ಜಲಾತೆ ಹೇ ಕ್ಯೂಂಕಿ ದುಃಖಿ ಹೇ, ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ರಾವಣನನ್ನ ಸುಡ್ತಾ ಹೋಗ್ತಾರೆ. ಕಾರಣ ಏನ್ ಹೇಳ್ತಿದ್ದಾರೆ ಬಾಬಾ? ಬಹಳ ದುಃಖಿಗಳಾಗಿದ್ದಾರೆ. ಸಮಜ್ತೆ ಬಿ ಹೇ ರಾವಣ ಕೆ ರಾಜ್ಯ ಮೇ ಹಮ್ ಬಹುತ್ ದುಃಖಿ ಹೇ, ಯಹ ನಹಿ ಸಮಜ್ತೆ ಕಿ ಸತ್ಯುಗ್ ಮೇ ಯೆ ಪಾಂಚ್ ವಿಕಾರ ಹೋತೆ ನಹಿ. ತಿಳ್ಕೊಳ್ತಾರೆ ರಾವಣನ ರಾಜ್ಯದಲ್ಲಿ ಬಹಳ ದುಃಖ ಇದೆ, ನೋವು ಜಾಸ್ತಿ ಇದೆ, ಹೆಚ್ಚು ಕಡಿಮೆ ಇದೆ ಅಂತ. ಇದನ್ನ ಅರ್ಥ ಮಾಡ್ಕೊಳೋದಿಲ್ಲ. ಸತ್ಯುಗದಲ್ಲಿ 5 ವಿಕಾರಗಳಿರೋದೇ ಇಲ್ಲ, ವಿಕಾರ ಅನ್ನೋ ಒಂದು ಮಾತೇ ಬರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಏ ರಾವಣ ಕೋ ಜಲಾನ ಆದಿ ಹೋತಾ ನಹಿ, ಈ ರಾವಣನನ್ನ ಸುಟ್ಟಾಕೋದು ಆದಿ ಅನ್ನೋ ಒಂದು ಮಾತು ಬರೋದಿಲ್ಲ. ಪೂಚೋ ಯೆ ಕಬ್ಸೆ ಮನಾತೆ ಆಯಿವೋ, ಅವರನ್ನು ಕೇಳಿ ಮಕ್ಕಳೇ, ಯಾವಾಗ್ಲಿಂದ ಈ ರಾವಣನನ್ನ ಸುಡೋದನ್ನ ಆಚರಣೆ ಮಾಡ್ತಾ ಬಂದ್ರಿ ಅಂತ. ಕಹೆಂಗೆ ಯೆ ತೋ ಅನಾದಿ ಚಲಾ ಆತಾ ಹೇ, ಹೇಳ್ತಾರೆ ಇದು ಅನಾದಿ ಕಾಲದಿಂದ ನಡೀತಾ ಬರ್ತಾ ಇದೆ ಅಂತ. ರಕ್ಷಾ ಬಂಧನ್ ಕಬ್ಸೆ ಶುರು ಹುವಾ, ಕಹೆಂಗೆ ಅನಾದಿ ಚಲಾ ಆತಾ ಹೇ, ರಕ್ಷಾ ಬಂಧನವನ್ನ ಯಾವಾಗ ಪ್ರಾರಂಭ ಮಾಡಿದ್ರೆ ಹೇಳ್ತಾರೆ ಇದೆಲ್ಲ ಅನಾದಿಯಿಂದ ನಡೀತಾ ಬರ್ತಾ ಇದೆ ಅಂತ ಹೇಳ್ತಾರೆ. ತೋ ಯೆ ಸಬ್ ಸಮಜ್ ಕಿ ಬಾತೆ ಹೆನ್ನ, ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಇದೆಲ್ಲ ತಿಳುವಳಿಕೆಯ ಮಾತಾಗಿದೆ ತಾನೆ. ಮನುಷ್ಯೋಂಕಿ ಬುದ್ಧಿ ಕ್ಯಾ ಬನ್ ಪಡಿ ಹೇ, ಮನುಷ್ಯರ ಬುದ್ಧಿ ಎನ್ನೋದು ಏನಾಗಿದೆ ಮಕ್ಕಳೇ? ನಾ ಜಾನ್ವರ್ ಹೇ ನಾ ಮನುಷ್ಯ, ಹೋಗ್ಲಿ ಪ್ರಾಣಿಗಳಂದ್ರೆ ಪ್ರಾಣಿಗಳೂ ಅಲ್ಲ, ಮನುಷ್ಯನ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅಂದ್ರೆ ನಾ ಮನುಷ್ಯರು ಅಲ್ಲ. ಕೋಯಿ ಕಾಮ್ ಕೆ ನಹಿ, ಇವತ್ತಿನ ಮನುಷ್ಯ ಏನು ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ ಕೆಲ್ಸಕ್ಕೆ ಬರೋದಿಲ್ಲ ಮಕ್ಕಳೇ. ಸ್ವರ್ಗಕ್ಕೋ ಬಿಲ್ಕುಲ್ ಜಾನ್ತೆ ನಹಿ, ಸ್ವರ್ಗ ಅಂದ್ರೆ ಏನು ಇದನ್ನ ಬಿಲ್ಕುಲ್ ಬಾಬಾ ಹೇಳ್ತಾರೆ ತಿಳ್ಕೊಂಡಿಲ್ಲ. ಸಮಜ್ತೆ ಹೇ ಬಸ್ ಯೆ ದುನಿಯಾ ಭಗವಾನ್ ನೇ ಬನಾಯಿ ಹೇ, ತಿಳ್ಕೊಳ್ತಾರೆ ಈ ಪ್ರಪಂಚ ಭಗವಂತ ಮಾಡಿರೋದು ಅಂತ. ದುಃಖ ಮೇ ಯಾದ್ ತೋ ಫಿರ್ ಭಿ ಭಗವಾನ್ ಕೋ ಕರ್ತೆ ಹೇ, ಏ ಭಗವಾನ್ ಈ ದುಃಖ ಸೆ ಚುಡಾವೋ, ದುಃಖದಲ್ಲಿ ಯಾರನ್ನ ನೆನಪು ಮಾಡ್ತಾರೆ? ಹೇ ಭಗವಂತ ನನ್ನನ್ನ ಈ ದುಃಖದಿಂದ ಬಿಡುಗಡೆ ಮಾಡಪ್ಪ, ರಕ್ಷಣೆ ಮಾಡು ಅನ್ನೋ ಒಂದು ರೀತಿಯಲ್ಲಿ
ಹೇಳ್ತಾರೆ, ಪರಂತು ಕಲಿಯುಗ್ ಮೇ ತೋ ಸುಖಿ ವೋ ನಾ ಸಕೆ, ಆದ್ರೆ ಕಲಿಯುಗದಲ್ಲಿ ಸುಖಿ ಆಗುವುದಕ್ಕೆ ಸಾಧ್ಯವಿಲ್ಲ. ದುಃಖ ತೋ ಜರೂರ್ ಭೋಗ್ನಾ ಹಿ ಹೇ, ದುಃಖವನ್ನಂತೂ ಭೋಗಿಸ್ಲೇಬೇಕಾಗತ್ತೆ. ಸೀಡಿ ಉತರ್ನಿ ಹಿ ಹೇ, ಏಣಿಯಿಂದ ಕೆಳಗಡೆ ಇಳಿಲೇಬೇಕಾಗತ್ತೆ. ನೈ ದುನಿಯಾ ಸೆ ಪುರಾನಿ ದುನಿಯಾ ಕೆ ಅಂತ್ ತಕ್ಕೆ ಸಬ್ ರಾಸ್ ಬಾಬ್ ಸಮझाते ಹೇ, ಹೊಸ ಪ್ರಪಂಚದಿಂದ ಹಳೆಯ ಪ್ರಪಂಚದ ಅಂತಿಮದವರೆಗೂ ಬಾಬಾ ಎಲ್ಲ ರಹಸ್ಯವನ್ನ ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ. ಬಚ್ಚೋಂ ಪಾಸ್ ಆತೆ ಹೇ ತೋ ಬೋಲ್ತೆ ಹೇ ಕಿ ಸಬ್ ದುಃಖೋಂ ಕಿ ದವಾಯಿ ಏಕ್ ಹೈ, ಮಕ್ಕಳ ಹತ್ರ ಬಂದು ಬಾಬಾ ಒಂದೇ ಮಾತನ್ನ ಹೇಳ್ತಾರೆ, ಯಾವುದೇ ಕಾಯಿಲೆ ಕಷಾಯಿಲೆ ಮನೋರೋಗ ಇದೆ ಅಂದ್ರೆ ಎಲ್ಲದಕ್ಕೂ ಕೂಡ ಒಂದೇ ಮಹಾ ಮಂತ್ರವಾಗಿದೆ, ಔಷಧಿ ಒಂದೇ ಆಗಿದೆ. ಅವಿನಾಶಿ ವೈದ್ಯು ಹೆನ್ನ, ಅವ್ರು ಯಾರಾಗಿದ್ದಾರೆ? ಅವಿನಾಶಿ ವೈದ್ಯರಾಗಿದ್ದಾರೆ. 21 ಜನ್ಮೋं के लिए सबको दुखों से मुक्त कर देते हैं. 21 ಜನ್ಮ ಎಲ್ಲ ದುಃಖಗಳಿಂದ ಬಾಬಾ ಏನ್ ಮಾಡ್ತಾರೆ? ಮುಕ್ತರನ್ನಾಗಿ ಮಾಡ್ತಾರೆ. ಓ ವೈದ್ಯು ಲೋಗ್ ತೋ ಖುದ್ ಭಿ ಬಿಮಾರ್ ಹೋ ಜಾತೆ ಹೇ, ಈಗ ಡಾಕ್ಟರ್ಸ್ ಇರ್ತಾರೆ, ಸರ್ಜನ್ಸ್ ಇರ್ತಾರೆ, ಅವ್ರಿಗೂ ಕೂಡ ಏನ್ ಬರುತ್ತೆ? ಕ್ಯಾನ್ಸರ್ ಬರುತ್ತೆ, ಕಾಯಿಲೆ ಬರುತ್ತೆ, ಜ್ವರನೂ ಕೂಡ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬೋರು. ಹೇ ಅವಿನಾಶಿ ವೈದ್ಯೋ, ನಮ್ ಡಾಕ್ಟರ್ ಎಂತ ಡಾಕ್ಟ್ರು? ಸುಪ್ರೀಂ ಸರ್ಜನ್ ಆಗಿದ್ದಾರೆ, ಅವಿನಾಶಿ ವೈದ್ಯರಾಗಿದ್ದಾರೆ. ಯಹ ಬಿ ಸಮಜ್ತೆ ವೋ ದುಃಖ ಬಿ ಅತಃ ಹೇ, ಸುಖ ಬಿ ಅತಃ ಹೇ. ಬಾಬಾ ಹೇಳ್ತಾ ಇದ್ದಾರೆ, ದುಃಖನೂ ಕೂಡ ಈ ಸಮಯದಲ್ಲಿ ಅಪಾರವಾಗಿದೆ ಮಕ್ಕಳೇ, ಸುಖನೂ ಕೂಡ ಬೇಕಾದಷ್ಟಿದೆ. ಬಾಪ್ ಅತಃ ಸುಖ ದೇತೆ ಹೇ, ಬಾಬಾ ಬಂದು ಅತಃವಾದಂತಹ ಸುಖವನ್ನ ಕೊಡ್ತಾ ಹೋಗ್ತಾರೆ. ಅಲ್ಲಿ ಯಾವುದೇ ಪ್ರಕಾರದ ದುಃಖದ ಹೆಸರು ಚಿಹ್ನೆ ಅನ್ನೋದು ಇರೋದಿಲ್ಲ. ಸುಖಿ ಬನ್ನೇಕಿ ಹಿ ದವಾಯಿ ಹೇ, ಸುಖಿಗಳಾಗುವುದಕ್ಕೆ ತಂದೆ ಏನ್ ಮಾಡ್ತಾರೆ? ಔಷಧಿಯನ್ನ ಕೊಡ್ತಾರೆ. ಸಿರ್ಫ್ ಮುझे ಯಾದ್ ಕರೋ ತೋ ಪಾವನ್ ಸತೋ ಪ್ರಧಾನ್ ಬನ್ ಜಾಯಂಗೆ, ತಂದೆಯನ್ನ ನೆನ್ಪನ್ನ ಮಾಡಿದಾಗ ಪಾವನ ಸತೋ ಪ್ರಧಾನರಾಗ್ತಾರೆ. ಸಬ್ ದುಃಖ ದೂರ್ ಓ ಜಾಯಂಗೆ, ಎಲ್ಲ ಪ್ರಕಾರದ ದುಃಖ ಅನ್ನೋದು ದೂರವಾಗತ್ತೆ. ಫಿರ್ ಸುಖ ಹಿ ಸುಖ ಓಂಗಾ, ಪುನಃ ಸುಖ ಅಂದ್ರೆ ಸುಖ ಇರುತ್ತೆ. ಗಾಯಾ ಬಿ ಜಾತಾ ಹೇ ಬಾಪ್ दुख हरता सुख करता है, आधा कल्प के लिए तुम्हारे सब दुख दूर हो जाते हैं. ತಂದೆ ಯಾರಾಗಿದ್ದಾರೆ? ದುಃಖ ಹರ್ತ ಸುಖ ಕರ್ತರಾಗಿದ್ದಾರೆ. ಅರ್ಧ ಕಲ್ಪಕ್ಕೋಸ್ಕರ ಎಲ್ಲ ದುಃಖವನ್ನ ಬಾಬಾ ದೂರ ಮಾಡ್ತಾರೆ. ತನ್ನನ್ನ ಆತ್ಮ ಅಂತ ತಿಳಿದು ತಂದೆಯನ್ನ ಏನ್ ಮಾಡ್ಬೇಕು ಅಂತಿದ್ದಾರೆ ಬಾಬಾ? ನೆನಪನ್ನ ಮಾಡಬೇಕಾಗಿದೆ. ಆತ್ಮ ಅವ್ರ ಜೀವ ದೋಕ ಖೇಲ್ ಹೇ, ಆತ್ಮ ಮತ್ತೆ ಜೀವ ಎರಡರ ಒಂದು ಆಟವಾಗಿದೆ. ನಿರಾಕಾರ ಆತ್ಮ ಅವಿನಾಶಿ ಹೇ और साकार शरीर विनाशी है, इनका खेल है. ನಿರಾಕಾರ ಆತ್ಮ ಅವಿನಾಶಿಯಾಗಿದೆ ಮತ್ತು ಸಾಕಾರ ಶರೀರ ವಿನಾಶಿ, ಇದರ ಒಂದು ಆಟವಾಗಿದೆ. ಅಬ್ ಬಾಪ್ कहते हैं देह सहित देह के सब संबंधों को भूल जाओ. ತಂದೆ ಹೇಳ್ತಾರೆ, ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನ ಮಕ್ಕಳೇ ಮರೆತು ಬಿಡಿ. ಗೃಹಸ್ಥ ವ್ಯವಹಾರ ಮೇ रहते अपने को ऐसा समझो कि हमको अब वापस जाना है. ಗೃಹಸ್ಥ ವ್ಯವಹಾರದಲ್ಲಿರ್ತಾ ತನ್ನನ್ನ ಈ ರೀತಿ ತಿಳ್ಕೊಳ್ಬೇಕು, ಈಗ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. पति तो जा ना सके इसलिए मामेकम याद करो तो सतो ಪ್ರಧಾನ್ ಬನ್ ಜಾಯೇಗಾ. ಪತಿತರಂತೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ತಂದೆ ಒಬ್ಬರನ್ನೇ ನೆನ್ಪನ್ನ ಮಾಡಬೇಕು, ಸತೋ ಪ್ರಧಾನರಾಗ್ತೀರಾ. ಬಾಪ್ ಕೆ ಪಾಸ್ ದವಾಯಿ ಹೇನಾ, ಒಬ್ಬ ಸುಪ್ರೀಂ ಡಾಕ್ಟ್ರು ಸರ್ಜನ್ ಹತ್ರನೇ ಔಷಧಿ ಇರೋದು. ಯಹ ಬಿ ಬತಾತಾ ಹೂಂ ಮಾಯಾ ವಿಘ್ನ ಜರೂರ್ ಡಾಲೇಗಿ,
ಮಾಯೆ ಬಹಳ ಹೆಚ್ಚು ಕಡಿಮೆಯನ್ನ ಮಾಡುತ್ತೆ ಮಕ್ಕಳೇ, ವಿಘ್ನವನ್ನ ಹಾಕತ್ತೆ. ತುಮ್ ರಾವಣ್ಗೆ ಗ್ರಾಹಕೋನ, ರಾವಣನ ಗ್ರಾಹಕರಾಗಿದ್ದೀರಾ ಅಂದ್ರೆ ಬಾಬಾ ಹೇಳೋದು ಗಿರಾಕಿಗಳು ಮಕ್ಕಳೇ. ಉನ್ಕಿ ಗ್ರಾಹಕಿ ಚಲಿ ಜಾಯೇಗಿ ತೋ ಜರೂರ್ ಪತ್ ಖೇಗಿ. ತನ್ನ ಗಿರಾಕಿಗಳೆಲ್ಲ ಹೋಗ್ತಾ ಇದ್ದಾರೆ ನನ್ನನ್ನು ಬಿಟ್ಟು ಅಂತ ಹೇಳಿದಾಗ ಅದಕ್ಕೆ ಮಾಯಿಗೂ ಕೂಡ ಏನಾಗತ್ತೆ, ಒತ್ತಡದಲ್ಲಿ ಬರುತ್ತೆ, ಚಿಂತೆ ಆಗತ್ತೆ. ತೋ ಬಾಪ್ ಸಮझाते हैं ये तो पढ़ाई है, ತಂದೆ ಅಂತೂ ತಿಳಿಸ್ತಾರೆ ಮಕ್ಕಳೇ ಇದು ವಿದ್ಯೆಯಾಗಿದೆ, ಯಾವುದೇ ರೀತಿಯಾದಂತ ಔಷಧಿ ಇಲ್ಲ. ದವಾಯಿ ಯಹೇ ಯಾದ್ ಕಿ ಯಾತ್ರಾ, ಔಷಧಿ ಯಾವುದು, ನೆನಪಿನ ಯಾತ್ರೆ ಆಗಿದೆ. ಏಕ ಹಿ ದವಾಯಿ ಸೆ ತುಮಾರೆ ಸಬ್ ದುಃಖ ದೂರ್ ಹೋ ಜಾಯೆಂಗೆ, ಒಂದೇ ಔಷಧಿಯಿಂದ ನಮ್ಮ ಎಲ್ಲ ಪ್ರಕಾರದ ಕಾಯಿಲೆಗಳು ಬಾಬಾ ಹೇಳ್ತಾ ಇದ್ದಾರೆ ದೂರವಾಗತ್ತೆ ಮಕ್ಕಳೇ. ಅಗರ್ ಮೇರೆ ಕೋ ನಿರಂತರ ಯಾದ್ ಕರ್ನೆ ಕಾ ಪುರುಷಾರ್ಥ ಕರೆಂಗೆ ತೋ, ನಿರಂತರವಾಗಿ ತಂದೆಯನ್ನ ನೆನ್ಪನ್ನ ಮಾಡುವಂತಹ ಪುರುಷಾರ್ಥ ಮಾಡಿದ್ರೆ. ಭಕ್ತಿ ಮಾರ್ಗ ಮೇ ಐಸೆ ಬಹುತ್ ಹೇ ಜಿಸ್ಕಾ ಮುಖ್ ಚಲ್ತಾ ಹಿ ರೆಹತಾ ಹೇ, ಭಕ್ತಿ ಮಾರ್ಗದಲ್ಲಿ ಅನೇಕ ಈ ರೀತಿ ಇದೆ, ಮುಖ ನಡೀತಾ ಹೋಗುತ್ತೆ. कोई ना कोई मंत्र राम नाम जपते रहते हैं, उनको गुरु का मंत्र मिला हुआ है. ಭಕ್ತಿ ಮಾರ್ಗದಲ್ಲಿ ಯಾರ್ಯಾರು ತಮ್ಮ ಇಷ್ಟ ದೇವಿ ದೇವತೆಗಳಿರ್ತಾರೆ ಅವರನ್ನೇನ್ ಮಾಡ್ತಾರೆ, ರಾಮ ರಾಮ ರಾಮ, ಕೃಷ್ಣ ಕೃಷ್ಣ ಕೃಷ್ಣ, ರಾಧೆ ರಾಧೆ ರಾಧೆ. ಶಿವನ್ ಭಕ್ತರಾದ್ರೆ ಓಂ ನಮ ಶಿವಾಯ ಸ್ಮರಣೆಯನ್ನ ಬಾಯಿಂದ ಮಾಡ್ತಾ ಹೋಗ್ತಾರೆ, ಹೆಸರನ್ನ ಜಪ ಮಾಡ್ತಾ ಹೋಗ್ತಾರೆ ಮಂತ್ರವನ್ನ. ಏಕೆಂದ್ರೆ ಗುರುವಿನಿಂದ ಆ ಒಂದು ಮಂತ್ರ ಅನ್ನೋದು ಸಿಕ್ಕಿರುತ್ತೆ. ಇತ್ನಾ ಬಾರ್ ತುಮ್ಕೋ ರೋಜ್ ಜಪ್ನಾ ಹೇ, ಬಾಬೋರನ್ನ ಹೇಗೆ ರಾಮ 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 ಕೃಷ್ಣ ಕೃಷ್ಣ ಅಂತ ಹೇಳ್ತಾರೆ, ನಾವು ತಂದೆಯ ನೆನಪಿನ ಸ್ಮರಣೆಯಲ್ಲಿ ಇರಬೇಕು. ಉನ್ಕೋ ಕೆಹತೆ ಹೇ ರಾಮ್ ಕೆ ನಾಮ್ ಕಿ ಮಾಲಾ ಜಪ್ನಾ, ರಾಮನ ನಾಮದ ಮಾಲೆಯನ್ನ ಜಪ ಮಾಡಿ. ಇಸ್ಕೋ ಹಿ ರಾಮ್ ನಾಮ್ ಕಾ ದಾನ್ ಕೆಹತೆ ಹೇ, ಇದಕ್ಕೆ ಹೇಳಲಾಗತ್ತೆ ರಾಮನ ಹೆಸರಿನ ಮಣಿಯನ್ನ ಸ್ಮರಣೆ ಮಾಡೋ. ಐಸೆ ಬಹುತ್, ಈ ರೀತಿ ಬಾಬಾ ಹೇಳ್ತಾರೆ ಬಹಳಷ್ಟು ಜನರಿದ್ದಾರೆ, ಭಕ್ತರಿದ್ದಾರೆ. ಸಂಸ್ಥೆಗಳು ಮಾಡಲ್ಪಟ್ಟಿದೆ. ರಾಮ್ ರಾಮ್ ಜಪ್ತೆ रहेंगे तो झगड़ा आदि कोई करेंगे नहीं, ಬ್ಯುಸಿ रहेंगे. ಅಟ್ಲೀಸ್ಟ್ ಮಂತ್ರದ ಸ್ಮರಣೆಯನ್ನ ಮಾಡ್ತಾ ಇದ್ದಾಗ, ರಾಮನ ಸ್ಮರಣೆ ಇದ್ದಾಗ ಬೇರೆ ಯಾವುದು ಕೆಟ್ಟದನ್ನು ಯೋಚನೆ ಮಾಡೋದ್ರಲ್ಲಿ ಪುರ್ಸೋತಿರೋದಿಲ್ಲ, ಸಮಯ ಇರೋದಿಲ್ಲ ಅಂತ ಹೇಳಿದಾಗ ಯಾರ ಹತ್ರನಾದ್ರೂ ಜಗಳ ಮಾಡೋದು, ಹೆಚ್ಚು ಕಡಿಮೆ ಮಾಡೋದ್ರಲ್ಲಿ ಹೋಗೋದಿಲ್ಲ. ಏಕೆಂದ್ರೆ ರಾಮನ ಸ್ಮರಣೆ ಮಾಡಬೇಕು ಅನ್ನೋದು ಬುದ್ಧಿಯಲ್ಲಿರುತ್ತೆ. ಕೊಯ್ ಕುಚ್ ಕಹೇಗಾ ಬಿ ತೋ ಬಿ ರೆಸ್ಪಾನ್ಸ್ ನಹಿ ದೇಂಗೆ, ಯಾರಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರು, ಏನಾದ್ರೂ ಹೇಳಿದ್ರು ರೆಸ್ಪಾಂಡ್ ಮಾಡೋದಿಲ್ಲ. ಬಹುತ್ ತೋಡೆ ಐಸೆ ಕರ್ತೆ ಹೇ, ಸ್ವಲ್ಪ ಮಾತ್ರ ಬಾಬಾ ಹೇಳ್ತಾ ಇದ್ದಾರೆ ಈ ರೀತಿ ಭಕ್ತರು ಈ ರೀತಿ ಮಾಡ್ತಾರೆ. ಯಹ ಫಿರ್ ಬಾಪ್ ಸಮझाते हैं ರಾಮ್ ರಾಮ್ ಕೋಯಿ ಮುಖ ಸೆ कहना नहीं है, ಇಲ್ಲಿ ತಂದೆ ತಿಳಿಸ್ತಾರೆ ರಾಮ 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 ಅಂತ ಮುಖದಿಂದ ಹೇಳುವಂತ ಮಾತಿಲ್ಲ ಮಕ್ಕಳೇ. ಯಹ ತೋ ಅಜಾಪಾ ಜಪ್ ಹೇ ಸಿರ್ಫ್ ಬಾಪ್ ಕೋ ಯಾದ್ ಕರ್ತೆ ರಹೋ, ಬಾಪ್ कहते हैं मैं कोई ರಾಮ್ ನಹಿ ವೋ, ನಿರಂತರ ಅಜಪಾ ಜಪ ತಂದೆಯನ್ನ ನೆನ್ಪನ್ನ ಮಾಡಬೇಕು. ಬಾಬಾ ಹೇಳ್ತಾ ಇದ್ದಾರೆ ನಾನೇನು ರಾಮನಲ್ಲ ಮಕ್ಕಳೇ. ರಾಮ್ ತೋ ತ್ರೇತಾ ಕಾ ತಾ, ಜಿಸ್ಕಿ ರಾಜಾ ಈತಿ ಉನ್ಕೋ ತೋ ಜಪ್ನಾ ನಹಿ ಹೇ. ರಾಮ ಅಂದ್ರೆ ತ್ರೇತಾಯುಗದ ಶ್ರೀರಾಮ ಅಂತ ಹೇಳ್ತಾರೆ. ಏಣಿಯಿಂದ ಕೆಳಗಡೆ ಇಳಿತಾ ಬರ್ತಾರೆ. ಏಕೆ ಅಂತ ಹೇಳಿದ್ರೆ ಅವರನ್ನ ಜಪ ಸ್ಮರಣೆ ಮಾಡೋಂಗಿಲ್ಲ. अब बाप समझाते हैं भक्ति मार्ग में ये सब सिमरण करते पूजा करते तुम सीढ़ी नीचे ही उतरते आए वो, क्योंकि वो सब है अनराइटियस.
ಈಗ ತಂದೆ ತಿಳಿಸ್ತಾರೆ, ಭಕ್ತಿ ಮಾರ್ಗದಲ್ಲಿ ಎಲ್ಲರ ಸ್ಮರಣೆ ಮಾಡ್ತಾರೆ, ಪೂಜೆಯನ್ನ ಮಾಡ್ತಾರೆ, ಏಣಿಯಿಂದ ಕೆಳಗಡೆ ಇಳಿತಾ ಹೋಗ್ತಾರೆ. ಏಕೆಂದ್ರೆ ಅವರೆಲ್ಲ ಅನ್ರೈಟಿಯಸ್. ರೈಟಿಯಸ್ ತೋ ಏಕ್ ಹಿ ಬಾಪ್ ಹೈ. ರೈಟಿಯಸ್ ಅಂದ್ರೆ ಒಬ್ಬ ತಂದೆ ಆಗಿದ್ದಾರೆ. ಓ ತುಮ್ ಬಚ್ಚೋಂ ಕೋ ಬೈಟ್ ಸಮझाते हैं. ಆ ತಂದೆ ನಾವು ಮಕ್ಕಳಿಗೆ ಕೂತ್ಕೊಂಡು ತಿಳಿಸ್ತಾರೆ. ಯೆ ಕೈಸೆ ಭೂಲ್ ಭುಲಯ್ಯ ಕಾ ಖೇಲ್ ಹೈ. ಮರೆಸುವಂತಹ ಆಟ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಜಿಸ್ ಬಾಪ್ ಸೆ ಇತ್ನಾ ಬೇಹದ್ ಕಾ ವರ್ಸಾ ಮಿಲ್ತಾ ಹೈ, ಉನ್ಕೋ ಯಾದ್ ಕರೆ ತೋ ಚೆಹರಾ ಹಿ ಉನ್ಕಾ ಚಮಕ್ತಾ ರಹೆ. ಬಾಬಾ ಹೇಳ್ತಾ ಇದ್ದಾರೆ, ಯಾವ ತಂದೆ ಬೇಹಿದ್ದಿನ ಆಸ್ತಿ ಸಿಕ್ಕತ್ತೆ, ಅವರನ್ನ ನೆನ್ಪನ್ನ ಮಾಡಿದಾಗ ಆ ಚೆಹರೆ, ಮುಖ ಅನ್ನೋದು ಒಳೆಯುವುದಕ್ಕೆ ಪ್ರಾರಂಭವಾಗತ್ತೆ. ಖುಷಿ ಮೇ ಚೆಹರಾ ಕಿಲ್ ಜಾತಾ ಹೇ. ಖುಷಿಯಿಂದ ಮುಖ ಏನಾಗುತ್ತೆ ಅಂತಿದ್ದಾರೆ ಬಾಬಾ, ಹರಡ್ಬಿಡುತ್ತೆ ಮಕ್ಕಳೇ. ಆ ಮುಖ್ ಪರ್ ಮುಸ್ಕುರಾಹಟ್ ಆ ಜಾತಿ ಹೇ. ಮುಖದಲ್ಲಿ ಆ ಮುಗುಳ್ನಗೆ ಎನ್ನೋದು, ಆ ಖುಷಿ ನಶೆ ಎನ್ನೋದು ಕಂಡು ಬರುತ್ತೆ. ತುಮ್ ಜಾನ್ತೆ ವೋ ಬಾಪ್ ಕೋ ಯಾದ್ ಕರ್ನೆ ಸೆ ಹಮ್ ಯಹ ಬನೆಂಗೆ. ಬಾಬೋರನ್ನ ನೆನ್ಪನ್ನ ಮಾಡೋದ್ರಿಂದ ಶ್ರೇಷ್ಠರಾಗ್ತೀರಾ ಮಕ್ಕಳೇ. ಆಧಾ ಕಲ್ಪ ಕೆ ಲಿಯೇ ಹಮಾರೆ ಸಬ್ ದುಃಖ ದೂರ ಹೋ ಜಾಯೆಂಗೆ. ಅರ್ಧ ಕಲ್ಪಕ್ಕೋಸ್ಕರ ನಮ್ಮ ಎಲ್ಲ ಪ್ರಕಾರದ ದುಃಖ ಅನ್ನೋದು ದೂರವಾಗತ್ತೆ. ಏಸೆ ನಹಿ ಬಾಬಾ ಕುಚ್ ಕೃಪಾ ಕರ್ ದೇಂಗೆ. ಈ ರೀತಿ ಎಂದು ಅಂದ್ಕೊಳ್ಬಾರ್ದು. ಭಗವಂತ ಅಲ್ವಾ, ಅವನ್ ಕೃಪೆ ತೋರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. नहीं, ये समझना है हम बाप को जितना याद करेंगे उतना सतो प्रधान बन जाएंगे. ये लक्ष्मी नारायण विश्व के मालिक कितने हर्षित मुख है. ನಾವು ತಂದೆಯನ್ನ ಎಷ್ಟು ನೆನ್ಪನ್ನ ಮಾಡ್ತೀವಿ, ಸತೋ ಪ್ರಧಾನರಾಗ್ತೀವಿ. ಈ ಲಕ್ಷ್ಮೀ ನಾರಾಯಣರು ವಿಶ್ವದ ಮಾಲೀಕರಾಗಿದ್ರು, ಎಷ್ಟು ಹರ್ಷಿತ ಮುಖಿಗಳಾಗಿದ್ರು. ನಾವು ಈ ರೀತಿ ಆಗ್ಬೇಕು. बेहद के बाप को याद कर अंदर में खुशी होती है, फिर से हम विश्व का मालिक बनेंगे. ಬೇಹದ್ದಿನ ತಂದೆಯನ್ನ ನೆನ್ಪನ್ನ ಮಾಡಿದ್ರೆ ಒಳಗಡೆ ಬಹಳ ಖುಷಿ ಇರುತ್ತೆ. ಬಾಬಾ ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ये आत्मा की खुशी के संस्कार ही फिर साथ चलेंगे. ಆತ್ಮನ ಖುಷಿಯ ಸಂಸ್ಕಾರನೇ ಜೊತೆ ಜೊತೆಯಲ್ಲಿ ನಡೀತಾ ಹೋಗತ್ತೆ. ಫಿರ್ ತೋಡಾ ತೋಡಾ ಕಮ್ ಹೋತಾ ಜಾಯೇಗಾ. ನಂತರ ಸ್ವಲ್ಪ ಸ್ವಲ್ಪ ಏನಾಗ್ತಾ ಹೋಗುತ್ತೆ ಅಂತಿದ್ದಾರೆ ಬಾಬಾ, ಕಡಿಮೆ ಆಗ್ತಾ ಹೋಗತ್ತೆ. ಇಸ್ ಸಮಯ ಮಾಯಾ ತುಮಕೋ ಬಹುತ್ ಹೆರಾನ್ ಕರೇಗಿ. ಈ ಸಮಯದಲ್ಲಿ ಮಾಯೆ ನಮ್ಮನ್ನೇನ್ ಮಾಡುತ್ತೆ, ಬಹಳ ಹೆಚ್ಚು ಕಡಿಮೆ ಮಾಡುತ್ತೆ. ಮಾಯಾ ಕೋಶಿಶ್ ಕರೇಗಿ ತುಮಾರಿ ಯಾದ್ ಕೋ ಭುಲಾನೆ ಕಿ. ಮಾಯೆ ಪ್ರಯತ್ನ ಪಡುತ್ತೆ ತಂದೆಯ ನೆನ್ಪನ್ನ ಮರೆಸುವುದಕ್ಕೆ. ಸದೈವ್ ऐसे हर्षित मुख रह नहीं सकेंगे. ಮಕ್ಕಳೇ, ಸದೈವ ನಿರಂತರ ಈ ರೀತಿ ಹರ್ಷಿತ ಮುಖರಾಗುವುದಕ್ಕೆ ಸಾಧ್ಯವಿಲ್ಲ. ಜರೂರ್ ಕೋಯಿ ಸಮಯ ಗುಡ್ಖಾ ಕಾಯಂಗೆ. ಕೆಲವೊಂದು ಸಮಯ, ಕೆಲವೊಂದು ಪರಿಸ್ಥಿತಿಯಲ್ಲಿ ಮಾಯೆ ಏನ್ ಮಾಡುತ್ತೆ ಅಂತಿದ್ದಾರೆ ಬಾಬಾ, ಹೆಚ್ಚು ಕಡಿಮೆ ಮಾಡುತ್ತೆ. ಮನುಷ್ಯ ಜಬ್ ಬಿಮಾರ್ ಪಡ್ತೆ ಹೈ ತೋ ಉನ್ಕೋ कहते भी होंगे शुभाबा को याद करो, परंतु शुभाबा है कौन ये किसको पता नहीं, तो क्या समझ याद करे. ಮನುಷ್ಯರು ಯಾವಾಗ ಕಾಯಿಲೆಗೊಳಗಾಗ್ತಾರೆ, ಅವ್ರು ಹೇಳ್ತಾರೆ ಶುಭಾಬೋರನ್ನ ನೆನ್ಪನ್ನ ಮಾಡು ಅಂತ ನಾವು ಹೇಳಿದ್ರೆ ಅವ್ರು ಕೇಳ್ತಾರೆ ಶುಭಾಬಾ ಯಾರಾಗಿದ್ದಾರೆ. ಇದಂತೂ ಯಾರಿಗೂ ಕೂಡ ಗೊತ್ತಿಲ್ಲ, ಯಾವುದರ ಆಧಾರದ ಮೇಲೆ ನೆನ್ಪನ್ನ ಮಾಡಬೇಕು ಅಂತ. ಕ್ಯೂ ಯಾದ್ ಕರೆ, ನಾವೇನಕ್ಕೋಸ್ಕರ ಶುಭಾಬೋರನ್ನ ನೆನಪು ಮಾಡಬೇಕು. तुम बच्चे तो जानते हो बाप को याद करने से हम तमो प्रधान से सतो प्रधान बनेंगे. ನಾವು ಮಕ್ಕಳು ಗೊತ್ತಿದೆ, ತಂದೆಯನ್ನ ನೆನ್ಪನ್ನ ಮಾಡೋದ್ರಿಂದ ತಮೋ ಪ್ರಧಾನವಿದ್ದಂತ ಆತ್ಮ ಸತೋ ಪ್ರಧಾನವಾಗತ್ತೆ. ದೇವಿ ದೇವತಾ ಸತೋ ಪ್ರಧಾನ್ ಎನ್ನ ಉನ್ಕೋ ಕಹಾ ಹಿ ಜಾತಾ ಹೇ ಡಿಟಿ ವರ್ಲ್ಡ್.
ದೇವಿ ದೇವತೆಗಳು ಬಾಬಾ ಹೇಳ್ತಾರೆ ಸಂಪೂರ್ಣ ಮಕ್ಕಳೇ ಸತೋ ಪ್ರಧಾನರಾಗಿದ್ರು. ಅವ್ರಿಗೆ ಇದಕ್ಕೆ ಹೇಳಲಾಗತ್ತೆ ದೇವತೆಗಳ ಪ್ರಪಂಚ ಮನುಷ್ಯೋಂಕಿ ದುನಿಯಾ ನಹಿ ಕಹಾ ಜಾತಾ, ಮನುಷ್ಯರ ಪ್ರಪಂಚ ಅಂತ ಹೇಳೋದಿಲ್ಲ. ಆ ಮನುಷ್ಯ ನಾಮ್ ಓದ್ತಾ ನಹಿ, ಮನುಷ್ಯ ಅನ್ನೋ ಒಂದು ಹೆಸರು ಇರೋದಿಲ್ಲ. ಫಲಾನಾ ದೇವತಾ, ಇಂತಹ ದೇವತೆಗಳು ಅನ್ನೋ ಒಂದು ರೀತಿಯಲ್ಲಿ ಹೇಳಲಾಗತ್ತೆ. ಓ ಏಹಿ ಡಿ ಟಿ ವರ್ಲ್ಡ್ ಯ ಹೇ ಹ್ಯೂಮನ್ ವರ್ಲ್ಡ್, ಅದು ದೇವತಾ ಪ್ರಪಂಚ, ಇದು ಮನುಷ್ಯರ ಪ್ರಪಂಚ. ಎಸಾಬ್ ಸಮಜ್ನೆ ಕಿ ಬಾತೆ ಹೇ, ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಮಾತು. ಬಾಪ್ ಹಿ ಸಮझाते ಹೇ, ಬಾಪ್ ಕೋ ಕಹಾ ಜಾತಾ ಹೇ ಜ್ಞಾನ್ ಕಾ ಸಾಗರ್, ತಂದೆಗೆ ಏನಂತ ಹೇಳಲಾಗತ್ತೆ, ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಬಾಪ್ ಅನೇಕ ಪ್ರಕಾರ ಕಿ ಸಮझानी ದೇತೆ रहते ಹೇ, ತಂದೆ ಇವತ್ತು ಅನೇಕ ಪ್ರಕಾರದ ತಿಳುವಳಿಕೆಯನ್ನ ನಾವು ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ. ಫಿರ್ ಬಿ ಪಿಚಾಡಿ ಮೇ महामंत्र देते हैं, बाप को याद करो तो तुम सतो प्रधान बन जाएंगे और तुम्हारे सब दुख दूर हो जाएंगे. ಅಂತಿಮದಲ್ಲಿ ಮಹಾಮಂತ್ರವನ್ನ ಕೊಡ್ತಾರೆ. ತಂದೆಯನ್ನ ನೆನಪನ್ನ ಮಾಡೋದ್ರಿಂದ ಸತೋ ಪ್ರಧಾನರಾಗ್ತೀರಾ, ಎಲ್ಲ ಪ್ರಕಾರದ ದುಃಖ ಅನ್ನೋದು ದೂರವಾಗತ್ತೆ. ಕಲ್ಪು ಪಹಲೆ ಬಿ ತುಮ್ ದೇವಿ ದೇವತಾ ಬನೆ ತೆ, ತುಮಾರಿ ಸೀರತ್ ದೇವತಾओं ಜೈಸಿ ತಿ, ಕಲ್ಪದ ಹಿಂದೆನೂ ದೇವಿ ದೇವತೆಗಳಾಗಿದ್ವಿ, ನಮ್ಮ ಚೆಹರೆ ದೇವತೆಗಳ ಸಮಾನವಾಗಿತ್ತು. ವಹ ಕೋಯಿ ಬಿ ಉಲ್ಟಾ ಸುಲ್ಟು ಬೋಲ್ತೆ ನಹೀತೆ, ಯಾವುದೇ ರೀತಿಯಲ್ಲಿ ಉಲ್ಟಾ ಸುಲ್ಟಾ ಮಾತುಗಳನ್ನ ಮಾತನಾಡ್ತಾ ಇರಲಿಲ್ಲ. ಐಸಾ ಕೋಯಿ ಕಾಮ್ ಹಿ ನಹಿ ಹೋತಾ, ಇಂತಹ ಯಾವುದೇ ಕೆಲಸ ಅನ್ನೋದು ಇರೋದಿಲ್ಲ. ಓ ಏಹಿ ಡಿ ಟಿ ವರ್ಲ್ಡ್, ಅದು ದೇವತಾ ಪ್ರಪಂಚವಾಗಿದೆ, ಇದು ಮನುಷ್ಯರ ಪ್ರಪಂಚವಾಗಿದೆ. ವ್ಯತ್ಯಾಸವಿದೆ. ಯ ಬಾಪ್ ಬೈಟ್ ಸಮझाते ಹೇ, ತಂದೆ ಕೂತ್ಕೊಂಡು ನಾವು ಮಕ್ಕಳಿಗೆ ತಿಳಿಸ್ತಾರೆ. ಮನುಷ್ಯ ತೋ ಸಮಜ್ತೆ ಹೇ ಡಿ ಟಿ ವರ್ಲ್ಡ್ ಕೋ ಲಾಖೋ ವರ್ಷ ಹೋ ಗಯೇ, ಮನುಷ್ಯರು ತಿಳ್ಕೊಳ್ತಾರೆ ದೇವತಾ ಪ್ರಪಂಚ ಲಕ್ಷಾಂತರ ವರ್ಷವಾಯ್ತು ಅಂತ. ये तो कोई को देवता कहा नहीं सकते, ಇಲ್ಲಿ ಯಾರನ್ನು ಕೂಡ ಬಾಬಾ ಹೇಳ್ತಾರೆ ದೇವತೆಗಳು ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ದೇವತಾಯೇ ತೋ ಸ್ವಚ್ಛತೆ, ಮಹಾನ್ ಆತ್ಮ ದೇವಿ ದೇವತಾ ಕೋ ಕಹಾ ಜಾತಾ ಹೇ, ದೇವತೆಗಳಂತೂ ಸ್ವಚ್ಛರಾಗಿದ್ರು, ಮಹಾನ್ ಆತ್ಮ ದೇವಿ ದೇವತೆಗಳಿಗೆ ಹೇಳಲಾಗತ್ತೆ. ಮನುಷ್ಯ ಕೋ ಕಭಿ ನಹಿ ಕಹಾ ಸಕ್ತೆ, ಮನುಷ್ಯರಿಗೆ ಎಂದೂ ಕೂಡ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯ ಹೇ ರಾವಣ ಕಿ ದುನಿಯಾ, ಈ ಪ್ರಪಂಚ ಎಂತಹ ಪ್ರಪಂಚ ಅಂತ ಹೇಳ್ತಿದ್ದಾರೆ ಬಾಬಾ, ರಾವಣನ ಪ್ರಪಂಚವಾಗಿದೆ. ರಾವಣ್ ಬಡಾ ಭಾರಿ ದುಶ್ಮನ್ ಹೇ, ರಾವಣ ದೊಡ್ಡ ಶತ್ರುವಾಗಿದ್ದಾರೆ. ಇನ್ ಜೈಸಾ ದುಶ್ಮನ್ ಕೋಯಿ ಹೋತಾ ನಹಿ, ಇವರಂತಹ ಶತ್ರುಗಳು ಯಾರು ಇರೋದಿಲ್ಲ. ಹರ್ ವರ್ಷ ತುಮ್ ರಾವಣ್ ಕೋ ಜಲಾತೆ ಹೋ, ಪ್ರತಿ ವರ್ಷ ಏನ್ ಮಾಡ್ತೀವಿ, ರಾವಣನನ್ನ ಸುಡ್ತಾ ಹೋಗ್ತೀವಿ. ಯ ಹೇ ಕೌನ್, ಇವ್ರು ಯಾರಾಗಿದ್ದಾರೆ, ಕಿಸ್ಕೋ ಪತಾ ನಹಿ ಹೇ, ಕೋಯಿ ಮನುಷ್ಯ ತೋ ನಹಿ ಹೇ. ಯ ಹೇ ಪಾಂಚ್ ವಿಕಾರ, ಇಸಿಲಿಯೇ ಇನ್ಕೋ ರಾವಣ್ ರಾಜ್ಯ ಕಹಾ ಜಾತಾ ಹೇ, ಯಾರು ತಿಳ್ಕೊಂಡಿಲ್ಲ, ಯಾವುದೇ ಮನುಷ್ಯನಿಗೆ ಗೊತ್ತಿಲ್ಲ. ಈ 5 ವಿಕಾರ ರಾವಣನ ರಾಜ್ಯ ಅಂತ ಹೇಳಲಾಗತ್ತೆ. ಪಾಂಚ್ ವಿಕಾರೋಂ ಕಾ ರಾಜ್ಯ ಹೇನಾ, 5 ವಿಕಾರಗಳ ರಾಜ್ಯವಲ್ವಾ ಮಕ್ಕಳೇ. ಸಬ್ ಮೇ 5 ವಿಕಾರ ಹೇ, ಎಲ್ಲರಲ್ಲಿ 5 ವಿಕಾರಗಳಿದೆ. ಯೆ ದುರ್ಗತಿ और ಸದ್ಗತಿ ಕಾ ಕೇಲ್ ಬನಾ ಹುವಾ ಹೇ, ದುರ್ಗತಿ ಮತ್ತು ಸದ್ಗತಿಯ ಆಟ ಅನ್ನೋದು ಬಾಬಾ ಹೇಳ್ತಾರೆ ಮಾಡಲ್ಪಟ್ಟಿದೆ. ಅಭಿ ತುಮ್ಕೋ ಸದ್ಗತಿ ಕೆ ಟೈಮ್ ಆದಿ ಕಾ ಬಿ ಬಾಪ್ ನೆ ಸಮझाया ಹೇ, ಸದ್ಗತಿಯ ಸಮಯ ಆದಿಯ ಮಾತನ್ನು ಕೂಡ ಬಾಬಾ ನಾವು ಮಕ್ಕಳಿಗೆ ತಿಳಿಸಿದರೆ. ದುರ್ಗತಿಯ ಬಗ್ಗೆನೂ ಕೂಡ ಬಾಬಾನೇ ಸಮझाया ಹೇ. ತುಮ್ ಹಿ ಊಂಚು ಚढ़ते ವೋ, ಫಿರ್ ತುಮ್ ಹಿ ನೀಚೆ ಗಿರ್ತೆ ವೋ, ನಾವೇ ಶ್ರೇಷ್ಠರಾಗ್ತೀವಿ ಮತ್ತೆ ನಾವೇ
ಕನಿಷ್ಠರಾಗ್ತೀವಿ. ಶಿವ ಜಯಂತಿ ಬಿ ಭಾರತ್ ಮೇ ಹಿ ಹೋತಿ ಹೇ, ಶಿವರಾತ್ರಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡ್ತಾರೆ. ರಾವಣ್ ಜಯಂತಿ ಬಿ ಭಾರತ್ ಮೇ ಹಿ ಹೋತಿ ಹೇ, ರಾವಣನ ಜಯಂತಿನೂ ಕೂಡ ಭಾರತದಲ್ಲೇ ಆಚರಣೆ ಮಾಡ್ತಾರೆ. ಆಧಾ ಕಲ್ಪು ಹೇ ದೈವಿ ದುನಿಯಾ, ಲಕ್ಷ್ಮೀ ನಾರಾಯಣ್ ರಾಮ್ ಸೀತಾ ಕಾ ರಾಜ್ಯ ಹೋತಾ ಹೇ, ಅರ್ಧ ಕಲ್ಪ ದೈವಿ ಪ್ರಪಂಚ, ಲಕ್ಷ್ಮೀ ನಾರಾಯಣರು ರಾಮ ಸೀತೆಯರ ರಾಜ್ಯವಿರುತ್ತೆ. ಅಭಿ ತುಮ್ ಬಚ್ಚೆ ಸಬ್ಕಿ ಬಯೋಗ್ರಫಿ ಕೋ ಜಾನ್ತೆ ವೋ, ಈಗಂತೂ ನಾವು ಮಕ್ಕಳು ಎಲ್ಲರ ಬಯೋಗ್ರಫಿಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಮಹಿಮಾ ಸಾರಿ ತುಮಾರಿ ಹೇ, ಮಹಿಮೆ ಎನ್ನೋದು ಎಲ್ಲರದು ನಮ್ದೇ ಆಗಿದೆ. ನವರಾತ್ರಿ ಪರ್ ಪೂಜಾ ಆದಿ ಸಬ್ ತುಮಾರಿ ಹೋತಿ ಹೇ, ನವರಾತ್ರಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಪೂಜೆ ಎನ್ನೋದು ಜಾಸ್ತಿ ಶಕ್ತಿಯರ ಪೂಜೆ ಎನ್ನೋದು ಆಗತ್ತೆ. तुम ही स्थापना करते हो, श्रीमत पर चल तुम विश्व को चेंज करते हो, तो ಶ್ರೀಮತ್ ಪರ್ ಪೂರಾ ಚಲನಾ ಚಾಹಿಯೇನಾ, ಶ್ರೀಮತದಂತೆ ನಡೆದು ವಿಶ್ವವನ್ನ ಪರಿವರ್ತನೆ ಮಾಡ್ತೀವಿ. ಶ್ರೀಮತದಂತೆ ಪೂರ್ಣ ಬಾಬಾ ಹೇಳೋದು ನಡಿಬೇಕಲ್ವಾ ಮಕ್ಕಳೇ. ನಂಬರ್ ವಾರ್ ಪುರುಷಾರ್ಥ ಕರ್ತೆ रहते हैं, ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಡೀತಾ ಹೋಗ್ತೀವಿ. ಸ್ಥಾಪನಾ ಹೋತಿ रहती है, ಸ್ಥಾಪನೆ ಅನ್ನೋದೇನಾಗತ್ತೆ ಆಗ್ತಾ ಹೋಗತ್ತೆ. ಇಸ್ಮೆ ಲಡಾಯಿ ಆದಿ ಕಿ ಕೋಯಿ ಬಾತ್ ನಹಿ, ಇದರಲ್ಲಿ ಒಡೆದಾಡುವಂತ ಮಾತು ಯಾವುದು ಕೂಡ ಇಲ್ಲ. ಅಭಿ तुम समझते हो ये पुरुषोत्तम ಸಂಗಮ್ ಯುಗ್ ಏಹಿ ಬಿಲ್ಕುಲ್ ಅಲಗ್, ಈಗ ಅರ್ಥ ಆಗತ್ತೆ ಇದು ಪುರುಷೋತ್ತಮ ಸಂಗಮ ಯುಗ ಎಲ್ಲದಕ್ಕಿಂತ ಭಿನ್ನವಾಗಿದೆ. ಪುರಾನಿ ದುನಿಯಾ ಕಾ ಅಂತ್ ನೈ ದುನಿಯಾ ಕಾ ಆದಿ, ಹಳೆಯ ಪ್ರಪಂಚದ ಅಂತ್ಯ ಹೊಸ ಪ್ರಪಂಚದ ಆದಿ. ಬಾಪ್ ಆತೆ ಹಿ ಎ ಪುರಾನಿ ದುನಿಯಾ ಕೋ ಚೇಂಜ್ ಕರ್ನೆ, ತಂದೆ ಬರೋದೆ ಹಳೆಯ ಪ್ರಪಂಚವನ್ನ ಪರಿವರ್ತನೆ ಮಾಡುವುದಕ್ಕೆ. ತುಮಕೋ ಸಮझाते तो बहुत है परंतु बहुत है जो भूल जाते हैं, ನಮ್ಗಂತೂ ಬಾಬಾ ಎಲ್ಲ ಪ್ರಕಾರದಲ್ಲಿ ತಿಳಿಸ್ತಾರೆ, ಆದ್ರೆ ನಾವು ಮಕ್ಕಳು ಮರ್ತೋಗ್ಬಿಡ್ತೀವಿ. ಭಾಷಣ ಕೆ ಬಾದ್ ಸ್ಮೃತಿ ಆತಿ ಹೇ ಯಹ ಯಹ ಪಾಯಿಂಟ್ ಸಮझानी ಥಿ, ಭಾಷಣ ಮಾಡುವಂತ ಸಮಯದಲ್ಲಿ ನೆನ್ಪು ಬರುತ್ತೆ, ಅಯ್ಯೋ ಈ ಮಾತು ನಾನು ಹೇಳಿದ್ರೆ ಇನ್ನ ಚೆನ್ನಾಗಿರೋದು ಈ ಪಾಯಿಂಟ್ ಅನ್ನ ಅಂತ. ಉಬುಹು ಕಲ್ಪು ಕಲ್ಪು ಜೈಸೆ ಸ್ಥಾಪನಾ ಹುಯಿ ಹೇ ವೈಸೆ ಹೋತಿ रहेगी, ಕಲ್ಪ ಕಲ್ಪ ಯಾವ ರೀತಿ ಸ್ಥಾಪನೆ ಆಗತ್ತೆ ಅದೇ ರೀತಿ ಆಗ್ತಾ ಹೋಗತ್ತೆ. ಯಾರು ಯಾವ ಪದವಿಯನ್ನ ಪಡೆದ್ರು ಅದನ್ನ ಪಡ್ಕೊಳ್ತಾ ಹೋಗ್ತಾರೆ. ಸಬ್ ಏಕ್ ಜೈಸಾ ಪದ್ ನಹಿ ಪಾ ಸಕ್ತೆ ಹೇ, ಎಲ್ಲರೂ ಒಂದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಪದವಿಯನ್ನ ಪಡ್ಕೊಳೋದಿಲ್ಲ. ಊಂಚೇತೆ ಊಂಚಾ ಪದ್ ಪಾನೆ ವಾಲೆ ಬಿ ಹೇ, ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನ ಪಡೆಯುವಂತವರು ಇದರೆ, ಕಡಿಮೆಗಿಂತ ಕಡಿಮೆ ಪದವಿಯನ್ನ ಪಡೆಯುವಂತವರು ಇದರೆ. जो अनन्य बच्चे हैं वो आगे चलकर बहुत फील करेंगे, ये साहूकारों की दासी बनेंगे, ये राजाई घराने की दासी बनेंगे. ಯಾರು ಅನನ್ಯ ಮಕ್ಕಳಿರ್ತಾರೆ ಮುಂದೆ ಹೋಗ್ತಾ ಅವರಿಗೆ ಫೀಲ್ ಆಗತ್ತೆ ಇವರು ಸಾಹುಕಾರರ ಮನೆಯಲ್ಲಿ ದಾಸಿಯರಾಗ್ತಾರೆ, ರಾಜ್ಯ ಮನೆತನದಲ್ಲಿ ದಾಸಿಯರಾಗ್ತಾರೆ ಅಂತ. ये बड़े साहूकार बनेंगे जिनको कब कब इन्वाइट करते रहेंगे, ಯಾವಾಗ ಇನ್ವೈಟ್ ಮಾಡ್ತಾ ಹೋಗ್ತಾರೆ. सबको तोड़े ही इन्वाइट करेंगे, सब मुंह तोड़े ही देखेंगे, ಎಲ್ಲರನ್ನೂ ಇನ್ವೈಟ್ ಮಾಡ್ತಾರ, ಎಲ್ಲರ ಮುಖವನ್ನ ನೋಡೋದಕ್ಕಾಗತ್ತಾ? बाप भी ब्रह्मा मुख से समझाते हैं, सन्मुख सब तोड़े ही देख सकेंगे. ಬಾಬಾ ಅಂತೂ ಬ್ರಹ್ಮನ ಮುಖದ ಮುಖಾಂತರ ತಿಳಿಸ್ತಾರೆ, ಸನ್ಮುಖದಲ್ಲಿ ಎಲ್ಲರೂ ನೋಡುವುದಕ್ಕೆ ಸಾಧ್ಯನಾ? ತುಮ್ ಅಭಿ ಸನ್ಮುಖ ಆಯೇವೋ ಪವಿತ್ರ ಬನೇವೋ, ಈಗ ನಾವು ಮಕ್ಕಳು ಸನ್ಮುಖದಲ್ಲಿ ಇದ್ದೀವಿ, ಆ ಸನ್ಮುಖದಲ್ಲಿ ಬಂದಿದ್ದೀವಿ, ಪವಿತ್ರರಾಗ್ತಾ ಇದ್ದೀವಿ. ऐसे भी होता है जो अपवित्र आकर यहाँ बैठते हैं, ಈ ರೀತಿನೂ ಆಗತ್ತೆ, ಅಪವಿತ್ರರು ಬಂದು ಕುತ್ಕೊಳ್ತಾರೆ.
कुछ सुनेंगे तो फिर देवता बन जाएंगे, फिर भी कुछ सुनेंगे तो ಅಸರ್ ಪಡೆಗಾ. ಅಪವಿತ್ರರು ಬರ್ಲಿ ಈ ವಾತಾವರಣದಲ್ಲಿ ಬರ್ತಾರೆ ಕೇಳ್ತಾರೆ ಅಂತ ಹೇಳಿದಾಗ ಸ್ವಲ್ಪ ಪ್ರಭಾವ ಆಗತ್ತೆ, ಅವರಲ್ಲಿ ಪರಿವರ್ತನೆ ಎನ್ನೋದು ಆಗತ್ತೆ. ನಹಿ ಸುನೆ ತೋ ಫಿರ್ ಆವೆ ಹಿ ನಹಿ, ಕೇಳೋದೇ ಇಲ್ಲ ಅಂದ್ರೆ ಅವ್ರು ಎಲ್ಲಿ ಬರ್ತಾರೆ ಮಕ್ಕಳೇ. ತೋ ಮೂಲ್ ಬಾತ್ ಬಾಪ್ ಕೇತೆ ಹೇ ಮನ್ಮನಾಭೋ, ಮುಖ್ಯವಾದಂತ ಮಾತು ಯಾವುದು? ಮನ್ಮನಾಭವ. ಇಸ್ ಏಕ ಹಿ ಮಂತ್ರ ಸೆ, ಈ ಒಂದು ಮಂತ್ರದಿಂದ ತುಮಾರೆ ಸಬ್ ದುಃಖ ದೂರ ಹೋ ಜಾತೆ ಹೇ, ನಮ್ಮ ಎಲ್ಲ ಪ್ರಕಾರದ ದುಃಖ ಅನ್ನೋದು ಬಾಬಾ ಹೇಳ್ತಾರೆ ಮಕ್ಕಳೇ ದೂರವಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬೋರು. मनमनाबो ये बाप कहते हैं, फिर टीचर होकर कहते हैं ಮಧ್ಯಾಜೀಭವ. ಮನ್ಮನಾಭವ ಇದನ್ನ ತಂದೆ ಹೇಳ್ತಾರೆ, ಟೀಚರ್ ಆಗಿ ಹೇಳ್ತಾರೆ ಮಧ್ಯಾಜೀಭವ. ये बाप भी है, टीचर भी है, गुरु भी है, तीनों ही याद रहे तो भी बहुत ಹರ್ಷಿತ್ ಮುಖ್ ಅವಸ್ಥಾ ರಹೆ. ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಗುರುನೂ ಸಹ ಆಗಿದ್ದಾರೆ. ಮೂವರನ್ನ ನೆನ್ಪನ್ನ ಮಾಡಬೇಕು. ಬಹಳ ಹರ್ಷಿತ ಮುಖದ ಸ್ಥಿತಿ ಎನ್ನೋದು ಇರುತ್ತೆ. ಬಾಪ್ ಪಡಾತೆ ಹೇ ಫಿರ್ ಬಾಪ್ ಹಿ ಸಾಥ್ ಲೇ ಜಾತೆ ಹೇ. ತಂದೆ ಓದಿಸ್ತಾರೆ, ನಂತರ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ऐसे बाप को कितना याद करना चाहिए, ಇಂಥ ತಂದೆಯನ್ನ ಎಷ್ಟೊಂದು ನೆನ್ಪನ್ ಮಾಡಬೇಕು. ಭಕ್ತಿ ಮಾರ್ಗ ಮೇ ತೋ ಬಾಪ್ ಕೋ ಕೋಯಿ ಜಾನ್ತೆ ಹಿ ನಹಿ, ಭಕ್ತಿ ಮಾರ್ಗದಲ್ಲಿ ತಂದೆಯ ಬಗ್ಗೆ ಏನನ್ನೂ ತಿಳ್ಕೊಂಡಿಲ್ಲ. ಸಿರ್ಫ್ ಇತ್ನಾ ಜಾನ್ತೆ ಹೇ ಭಗವಾನ್ ಹೇ ಹಮ್ ಸಬ್ ಬ್ರದರ್ಸ್ ಹೇ, ಇಷ್ಟಂತೂ ಗೊತ್ತು ಭಗವಂತ ಇದ್ದಾರೆ, ನಾವೆಲ್ಲರೂ ಸಹೋದರ ಆತ್ಮಗಳು ಅಂತ. ಬಾಪ್ ಸೆ ಕ್ಯಾ ಮಿಲ್ನಾ ಹೇ ಓ ಕುಚ್ ಬಿ ಪತಾ ನಹಿ ಹೇ, ತಂದೆಯಿಂದ ಏನ್ ಸಿಕ್ಕತ್ತೆ ಇದನ್ನ ಏನನ್ನೂ ತಿಳ್ಕೊಂಡಿಲ್ಲ. ತುಮ್ ಅಭಿ ಸಮಜ್ತೆ ವೋ ಏಕ್ ಬಾಪೇ, ಈಗ ನಮಗೆ ಅರ್ಥ ಆಗತ್ತೆ ಒಬ್ಬ ತಂದೆ ಇದ್ದಾರೆ, ನಾವೆಲ್ಲ ಅವರ ಮಕ್ಕಳು ಸಹೋದರರಾಗಿದ್ದೀವಿ. ಯ ಬೇಹದ್ ಕಿ ಬಾತ್ ಏನಾ, ಇದು ಬೇಹದ್ದಿನ ಮಾತಾಗಿದೆ. ಸಬ್ ಬಚ್ಚೋಂ ಕೋ ಟೀಚರ್ ಬನ್ ಪಡಾತೆ ಹೇ, ಎಲ್ಲ ಮಕ್ಕಳಿಗೆ ಟೀಚರ್ ಆಗಿ ಓದಿಸ್ತಾರೆ. ಫಿರ್ ಸಬ್ಕಾ ಹಿಸಾಬ್ ಕಿತಾಬ್ ಚುಕ್ತು ಕರಾಯೆ, ಎಲ್ಲರ ಲೆಕ್ಕಾಚಾರಗಳನ್ನ ಚುಕ್ತ ಮಾಡ್ತಾ ವಾಪಸ್ ಕರ್ಕೊಂಡು ಹೋಗ್ತಾರೆ. ಇಸ್ ಚೀಚಿ ದುನಿಯಾ ಸೆ ವಾಪಸ್ ಜಾನಾ ಹೇ, ಈ ಚೀಚಿ ಪ್ರಪಂಚದಿಂದ ಕೊಳ್ಕಾದಂತ ಪ್ರಪಂಚದಿಂದ ದೂರ ಹೋಗ್ಬೇಕು. ನೈ ದುನಿಯಾ ಮೇ ಆನೆ ಕೆ ಲಿಯೇ ತುಮ್ಕೋ ಲಾಯಕ್ ಬನಾತೆ ಹೇ, ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಾಬಾ ಏನ್ ಮಾಡ್ತಾ ಇದ್ದಾರೆ? ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಜೋ ಜೋ ಲಾಯಕ್ ಬಂತೆ ಹೇ ಓ ಸತ್ಯುಗ್ ಮೇ ಆತೆ ಹೇ, ಯಾರ್ಯಾರು ಯೋಗ್ಯರಾಗ್ತಾರೆ ಅವರು ಸತ್ಯಯುಗದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. अच्छा मीठे मीठे सिकिलदे बच्चों प्रति मात पिता बाप दादा का ज्ञात प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा का ज्ञात प्यार और नमस्ते नमस्ते नमस्ते. बाप को गुड मॉर्निंग. धारणा के लिए मुख्य सार. अपनी अवस्था को सदा एकरस और हर्षित मुख रखने के लिए बाप टीचर और सद्गुरु तीनों को याद करना है. तन्न स्थितियन्न सदा ಏಕರಸ, ತನ್ನ ಸ್ಥಿತಿಯನ್ನ ಸದಾ ಏಕರಸ ಹರ್ಷಿತ ಮುಖರಾಗಿ ಇರುವುದಕ್ಕೆ ತಂದೆ ಟೀಚರ್ ಸದ್ಗುರು ಮೂವರನ್ನು ನೆನ್ಪನ್ನ ಮಾಡಬೇಕು. ಯಹಾನ್ ಸೆ ಹಿ ಖುಷಿ ಮೇ रहकर ಸಂಸ್ಕಾರ ಭರ್ನೆ ಹೇ, ಇಲ್ಲೇ ಖುಷಿಯ ಸಂಸ್ಕಾರವನ್ನ ಬಾಬಾ ಹೇಳ್ತಾರೆ ತುಂಬಿಕೊಳ್ಬೇಕು ಮಕ್ಕಳೇ. ವರ್ಷಾ ಬಿ ಸ್ಮೃತಿ ಸೆ, ವರ್ಷಾ ಕಿ ಸ್ಮೃತಿ ಸೆ ಚೆಹರಾ ಸದಾ ಚಮಕ್ತಾ ರಹೆ. ಆಸ್ತಿಯ ಸ್ಮೃತಿಯಿಂದ ಚೆಹರೆ ಎನ್ನೋದು ಸದಾ ಏನ್ ಹೇಳ್ತಿದ್ದಾರೆ ಬಾಬಾ, ಹೊಳಿತಾ ಇರಬೇಕು.
श्रीमत पर चलकर सारे विश्व को चेंज करने की सेवा करनी है. ಶ್ರೀಮತದಂತೆ ನಡೆದು ಇಡೀ ವಿಶ್ವವನ್ನ ಪರಿವರ್ತನೆ ಮಾಡುವ ಸೇವೆ ಮಾಡಬೇಕು. ಪಾಂಚ್ ವಿಕಾರೋ ಮೇ ಜೋ ಫಸೆ ಹೇ, 5 ವಿಕಾರಗಳಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ ಅವರನ್ನ ತೆಗಿಬೇಕು. ಅಪನೆ ಸ್ವಧರ್ಮ ಕಿ ಪಹಚಾನ್ ದೇನಿ ಹೇ, ತನ್ನ ಸ್ವಧರ್ಮದ ಪರಿಚಯವನ್ನ ಬಾಬಾ ಹೇಳ್ತಾರೆ ತಿಳಿಸ್ಕೊಡಿ ಮಕ್ಕಳೇ. वरदान सर्व के प्रति अपनी दृष्टि और भावना प्यार की रखने वाले सर्व के प्यारे फरिश्ता भव. ಸರ್ವರ ಪ್ರತಿ ತನ್ನ ದೃಷ್ಟಿ ಮತ್ತು ಭಾವನೆಯನ್ನ ಪ್ರೀತಿಯಿಂದ ಇಟ್ಟುಕೊಳ್ಳುವಂತವರೇ ಸರ್ವರಿಗೆ ಪ್ರಿಯ फरिश्ता भवा. स्वप्न में भी किसी के पास फरिश्ता आता है तो कितना खुश होते हैं. ಸ್ವಪ್ನದಲ್ಲಿ ಫರಿಷ್ಠೆ ಬಂದಾಗ ಎಷ್ಟೊಂದು ಖುಷಿ ಆಗತ್ತೆ. ಫರಿಷ್ಠಾ ಅರ್ಥಾತ್ ಸರ್ವಕ್ಕೆ ಪ್ಯಾರೆ, ಫರಿಷ್ಠೆಗಳ ಅರ್ಥ ಸರ್ವರಿಗೆ ಪ್ರಿಯ. ಅದಕ್ಕೆ ಪ್ಯಾರೆ ನಹಿ, ಅದ್ದಿನ ಪ್ರಿಯರಲ್ಲ, ಬೇಹಿದ್ದಿನ ಪ್ರಿಯರು. ಜೋ ಪ್ಯಾರ್ ಕರೆ ಉಸ್ಕೆ ಪ್ಯಾರೆ ನಹಿ ಲೇಕಿನ್ ಸರ್ವಕ್ಕೆ ಪ್ಯಾರೆ. ಯಾರು ಪ್ರೀತಿಯನ್ನ ಮಾಡ್ತಾರೆ ಅವ್ರಿಗೆ ಪ್ರಿಯರಲ್ಲ, ಸರ್ವರಿಗೆ ಪ್ರಿಯರು. ಕೋಯಿ ಕೇಸಿ ಬಿ ಆತ್ಮ ಹೋ, ಯಾರು ಎಂತಹದ್ದೇ ಆತ್ಮಗಳಿರ್ಬೋದು, ಲೇಕಿನ್ ಆಪ್ಕಿ ದೃಷ್ಟಿ ಆಪ್ಕಿ ಭಾವನಾ ಪ್ಯಾರ್ ಕಿ ವೋ, ಆದ್ರೆ ನಮ್ಮ ದೃಷ್ಟಿ ನಮ್ಮ ಭಾವನೆ ಪ್ರಿಯವಾಗಿರ್ಬೇಕು. ಇಸ್ಕೋ ಕಹ ಜಾತಾ ಹೇ ಸರ್ವಕ್ಕೆ ಪ್ಯಾರೆ, ಇದಕ್ಕೇನಂತ ಹೇಳ್ತಾರೆ ಬಾಬಾ, ಸರ್ವರಿಗೆ ಪ್ರಿಯರು ಅಂತ. कोई इंसल्ट करे, द्रुणा करे तो भी उसके प्रति प्यार व कल्याण की भावना उत्पन्न हो, क्योंकि उस समय वो परवश है. ಯಾರಾದ್ರೂ ಇನ್ಸಲ್ಟ್ ಮಾಡಲಿ, ತಿರಸ್ಕಾರ ಮಾಡಲಿ, ಅವರ ಪ್ರತಿ ಪ್ರೀತಿ ಅಥವಾ ಕಲ್ಯಾಣದ ಭಾವನೆಯನ್ನ ಉತ್ಪನ್ನ ಮಾಡಿ, ಏಕೆಂದ್ರೆ ಆ ಸಮಯ ಆತ್ಮಗಳು ಪರವಶರಾಗಿದ್ದಾರೆ. स्लोगन, जो सर्व प्राप्तियों से संपन्न है वही सदा हर्षित, सदा सुखी और खुश नसीब है. ಯಾರು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರ್ತಾರೆ, ಬಾಬಾ ಕೊಡುವಂತಹ ಗುಣಶಕ್ತಿಗಳನ್ನ ಜೀವನದಲ್ಲಿ ಧಾರಣೆ ಮಾಡಿರ್ತಾರೆ, ಅವರು ಸದಾ ಹರ್ಷಿತ, ಸದಾ ಸುಖಿ ಮತ್ತು ಖುಷಿಯ ಅದೃಷ್ಟಶಾಲಿಗಳಾಗಿರ್ತಾರೆ ಅಂತ ಹೇಳ್ತಾರೆ ಬಾಬೋರು. ಯಾರು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗ್ತಾರೆ ಅವರೇ ಸದಾ ಹರ್ಷಿತ, ಸದಾ ಸುಖಿ ಮತ್ತು ಖುಷಿಯ ಅದೃಷ್ಟಶಾಲಿಗಳು ಆಗ್ತಾರೆ. ಇವತ್ತಿನ ಮುರುಳಿಯಲ್ಲಿ ಬಾಬಾ ಏನ್ ಹೇಳಿದ್ರು, ನಮ್ಮ ಸ್ಥಿತಿಯನ್ನ ಸದಾ ಮಕ್ಕಳೇ ಏಕರಸವಾಗಿ ಇಟ್ಕೊಳ್ಬೇಕು. ಸುಪ್ರೀಂ ಡಾಕ್ಟರ್ ಬಂದಿದ್ದಾರೆ ನಮಗೆ ಎಲ್ಲ ರೋಗಗಳಿಂದ ಮುಕ್ತರನ್ನಾಗಿ ಮಾಡುವುದಕ್ಕೆ. ಎಲ್ಲ ರೋಗ ಯಾರ ಹತ್ರ ಮುಕ್ತರಾಗತ್ತೆ? ಒಬ್ಬ ತಂದೆಯಿಂದ ಮಾತ್ರ. ಅದಕ್ಕೆ ಮನ್ಮನಾಭವ ಮಧ್ಯಾಜಿ ಭವದ ಮಂತ್ರವನ್ನ ಕೊಡ್ತಾರೆ. ಇವತ್ತು ನೋಡಿ ಭಕ್ತಿಯಲ್ಲಿ ರಾಮ 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 ಅಂತ ಸ್ಮರಣೆ ಮಾಡ್ತಾ ಹೋಗ್ತಾರೆ. ರಾಮ 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 ಅಂತ ಸ್ಮರಣೆ ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ಪ್ರಯೋಜನ ಇಲ್ಲ ಮಕ್ಕಳೇ. ರಾಮನನ್ನ ಜಪ ಮಾಡಿದ್ರೆ ಅವರು 2 ಕಲೆಯಿಂದ ಕಡಿಮೆ ಆಗಿ ರಾಮ ಆಗ್ತಾರೆ. ಆ ಕಾರಣ ರಾಮನನ್ನ ಸ್ಮರಣೆ ಮಾಡಿದ್ರೆ ಏನೂ ಸಿಕ್ಕೋದಿಲ್ಲ. ರಾಮ 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 ಅಂತ ನಾವು ಮಕ್ಕಳು ನೆನಪು ಮಾಡೋದಲ್ಲ, ಜಪ ಜಪ ನಿರಂತರವಾಗಿ ತಂದೆಯನ್ನ ನಾವು ಮಕ್ಕಳೇನ್ ಮಾಡಬೇಕು, ನೆನಪನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ತಂದೆ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಸದ್ಗುರುವಾಗಿದ್ದಾರೆ. ಈ ಮಾತನ್ನ ಯಥಾರ್ಥವಾದಂತ ರೀತಿಯಲ್ಲಿ ತಿಳ್ಕೊಳ್ಬೇಕು. ಮೂವರನ್ನು ಕೂಡ ನೆನಪನ್ನ ಮಾಡಬೇಕು. ಇಲ್ಲೇ ಬಾಬಾ ಹೇಳ್ತಾರೆ ಖುಷಿಯ ಸಂಸ್ಕಾರವನ್ನ ತುಂಬಿಕೊಂಡು ಹೋಗ್ಬೇಕಾಗಿದೆ. ಅಚ್ಚಾ, ಓಂ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ
का रहबर तू सदा ही छलकाए, दया की गागर तू, दया की गागर तू, दया की गागर तू। सुखों का सागर तू सभी का रहबर तू सदा ही छलकाए, दया की गागर तू। सुख हो सभी के जीवन में, दुख न समाए कभी मन में, जीवन कंचन हो जाए, वरदान दे ऐसा तू। ॐ सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्। सारी दुनिया ढूंढे तुझको, हे प्रभु तू मेरे साथ है। तेरी राह का राही मेरा मन, हाथों में तेरा हाथ है। सारी दुनिया ढूंढे तुझको, हे प्रभु तू मेरे साथ है। तेरी राह का राही मेरा मन, हाथों में तेरा हाथ है। सब पे प्यार लुटाए तू, फूल खुशी के खिलाए तू। तेरी याद में डूबे हुए हम, प्रेम सरोवर तू। ॐ सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्। नैन मिले हैं तेरे नैनों से, रोम रोम तेरा वास है। मन में जली है तेरी ज्योति, पावन पुण्य प्रकाश है। नैन मिले हैं तेरे नैनों से, रोम रोम तेरा वास है। मन में जली है तेरी ज्योति, पावन पुण्य प्रकाश है। बरसा है अमृत रस भगवन, तृप्त हुआ है प्यासा मन। संग संग हर पल चलना यूं ही छाया बन कर तू। ॐ सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्। सुखों का सागर तू सभी का रहबर तू सदा ही छलकाए, दया की गागर तू। सुख हो सभी के जीवन में, दुख न समाए कभी मन में, जीवन कंचन हो जाए, वरदान दे ऐसा तू। ॐ सर्वे भवन्तु
सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग्